ಮೊದಲನೇ ಪ್ರಶ್ನೆ, ಯಾವ ಹಣ್ಣು ನಿಮಗೆ ವೇಗವಾಗಿ ನಿದ್ದೆ ಬರುವಂತೆ ಮಾಡುತ್ತದೆ? ಎ. ಬಾಳೆಹಣ್ಣು, ಬಿ. ಸೌತೆಕಾಯಿ, ಸಿ. ಕಿತ್ತಾಳೆ, ಡಿ. ದ್ರಾಕ್ಷಿ. ಉತ್ತರ ಎ. ಬಾಳೆಹಣ್ಣು. ಎರಡನೇ ಪ್ರಶ್ನೆ, ನೀವು ಮಧ್ಯಾಹ್ನ ಮಲಗಿದರೆ ಏನಾಗುತ್ತದೆ? ಎ. ಚಿಂತೆ ಹೆಚ್ಚಾಗುತ್ತದೆ, ಬಿ. ಸೋಮರಿತನ ಹೆಚ್ಚುತ್ತದೆ, ಸಿ. ಆರೋಗ್ಯ ವೃದ್ಧಿಯಾಗುತ್ತದೆ, ಡಿ. ಬುದ್ಧಿಶಕ್ತಿ ಹೆಚ್ಚುತ್ತದೆ. ಉತ್ತರ ಬಿ. ಸೋಮರಿತನ ಹೆಚ್ಚುತ್ತದೆ. ಮೂರನೇ ಪ್ರಶ್ನೆ, ಹುಡುಗರಿಗಿಂತ ಹುಡುಗಿಯರು ಎಷ್ಟು ಬಾರಿ ಅಳುತ್ತಾರೆ? ಎ. 1 ಬಾರಿ, ಬಿ. 2 ಬಾರಿ, ಸಿ. 3 ಬಾರಿ, ಡಿ. 4 ಬಾರಿ. ಉತ್ತರ ಡಿ. 4 ಬಾರಿ. ನಾಲ್ಕನೇ ಪ್ರಶ್ನೆ, ಮಾವಿನ ಹಣ್ಣಿನಲ್ಲಿ ಯಾವ ವಿಟಮಿನ್ ಅಧಿಕವಾಗಿದೆ? ಎ. ವಿಟಮಿನ್ ಸಿ, ಬಿ. ವಿಟಮಿನ್ ಕೆ, ಸಿ. ವಿಟಮಿನ್ ಬಿ, ಡಿ. ವಿಟಮಿನ್ ಎ. ಉತ್ತರ ಎ. ವಿಟಮಿನ್ ಸಿ. ಐದನೇ ಪ್ರಶ್ನೆ, ಯಾವ ಪ್ರಾಣಿಗಳು ಮನುಷ್ಯರಿಗಿಂತ ಉತ್ತಮ ಜ್ಞಾಪಕ ಶಕ್ತಿಯನ್ನು ಹೊಂದಿದೆ? ಎ. ಡಾಲ್ಫಿನ್, ಬಿ. ಬೆಕ್ಕು, ಸಿ. ನಾಯಿ, ಡಿ. ಮೀನು. ಉತ್ತರ ಎ. ಡಾಲ್ಫಿನ್. ಆರನೇ ಪ್ರಶ್ನೆ, ಮಾಗಿದ ಪಪ್ಪಾಯಿ ತಿನ್ನುವುದು ಯಾವ ಕಾಯಿಲೆಗೆ ಒಳ್ಳೆಯದು? ಎ. ಹೃದಯ ರೋಗ, ಬಿ. ಮಧುಮೇಹ, ಸಿ. ಮೈಗ್ರೇನ್, ಡಿ. ಅಸ್ತಮಾ. ಉತ್ತರ ಬಿ. ಮಧುಮೇಹ. ಏಳನೇ ಪ್ರಶ್ನೆ, ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಯಾವ ಆಹಾರ ಸಹಾಯ ಮಾಡುತ್ತದೆ? ಎ. ವಾಲ್ನಟ್, ಬಿ. ಒಣದ್ರಾಕ್ಷಿ, ಸಿ. ಅರಶಿಣ, ಡಿ. ಗೋಡಂಬಿ. ಉತ್ತರ ಡಿ. ಗೋಡಂಬಿ. ಎಂಟನೇ ಪ್ರಶ್ನೆ, ಯಾವ ಬಣ್ಣವು ನಿಮಗೆ ನಿದ್ದೆ ಬರುವಂತೆ ಮಾಡುತ್ತದೆ? ಎ. ಕೆಂಪು, ಬಿ. ಕಪ್ಪು, ಸಿ. ನೀಲಿ, ಡಿ. ಹಳದಿ. ಉತ್ತರ ಎ. ಕೆಂಪು. ಒಂಬತ್ತನೇ ಪ್ರಶ್ನೆ, ಯಾವ ಪ್ರಾಣಿ ಚಾಕ್ಲೇಟ್ ತಿಂದರೆ ಸಾಯುತ್ತದೆ? ಎ. ನಾಯಿ, ಬಿ. ಆನೆಗಳು, ಸಿ. ಕುದುರೆ, ಡಿ. ಜಿಂಕೆ. ಉತ್ತರ ಎ. ನಾಯಿ. ಹತ್ತನೇ ಪ್ರಶ್ನೆ, ಮೂಲವ್ಯಾಧಿಗೆ ಯಾವ ತರಕಾರಿಗಳು ಒಳ್ಳೆಯದು? ಎ. ಕೇಲ್, ಬಿ. ಎಲೆಕೋಸು, ಸಿ. ಪಾಲಕ್, ಡಿ. ಬ್ರೊಕೊಲಿ. ಉತ್ತರ ಮೇಲ್ನೇ ಎಲ್ಲವೂ. ಹನ್ನೊಂದನೇ ಪ್ರಶ್ನೆ, ಬುದ್ಧಿವಂತ ಜನರಲ್ಲಿ ಯಾವ ಕಾಲು ಬೆರಳು ದೊಡ್ಡದಾಗಿರುತ್ತದೆ? ಎ. ಹೆಬ್ಬೆರಳು, ಬಿ. ತೋರು ಬೆರಳು, ಸಿ. ಮಧ್ಯದ ಬೆರಳು, ಡಿ. ಕಿರು ಬೆರಳು. ಉತ್ತರ ಬಿ. ತೋರು ಬೆರಳು. ತೋರು ಬೆರಳು ದೊಡ್ಡದಾಗಿರುತ್ತದೆ. ಇವರು ತುಂಬಾ ಭಾವನಾತ್ಮಕ ವ್ಯಕ್ತಿಗಳಾಗಿರುತ್ತಾರೆ. ಎಲ್ಲರೊಂದಿಗೂ ಬೇಗ ಸ್ನೇಹ ಬೆಳೆಸಿಕೊಳ್ಳುತ್ತಾರೆ. ಅವರು ಜೀವನದಲ್ಲಿ ದೊಡ್ಡ ಸ್ಥಾನವನ್ನು ತಲುಪುತ್ತಾರೆ. 12ನೇ ಪ್ರಶ್ನೆ, ಯಾವ ಹೂವು ಅತ್ಯಂತ ಸಿಹಿಯಾದ ಜೇನುತುಪ್ಪವನ್ನು ತಯಾರಿಸುತ್ತದೆ? ಎ. ಕ್ಲೋವರ್, ಬಿ. ಗುಲಾಬಿ, ಸಿ. ಸೂರ್ಯಕಾಂತಿ, ಡಿ. ಮಲ್ಲಿಗೆ. ಉತ್ತರ ಎ. ಕ್ಲೋವರ್. 13ನೇ ಪ್ರಶ್ನೆ, ಹುಡುಗರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಯಾರಿಂದ ಪಡೆಯುತ್ತಾರೆ? ಎ. ತಂದೆಯಿಂದ, ಬಿ. ತಾಯಿಯಿಂದ, ಸಿ. ಪರಿಸರದಿಂದ, ಡಿ. ಸಹೋದರನಿಂದ. ಉತ್ತರ ಬಿ. ತಾಯಿಯಿಂದ. 14ನೇ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಹೆಚ್ಚು ಆಟಿಕೆಗಳನ್ನು ಉತ್ಪಾದಿಸುತ್ತದೆ? ಎ. ಜಪಾನ್, ಬಿ. ಚೀನಾ, ಸಿ. ರಷ್ಯಾ, ಡಿ. ಭಾರತ. ಉತ್ತರ ಬಿ. ಚೀನಾ. 15ನೇ ಪ್ರಶ್ನೆ, ತಣ್ಣನೆಯ ಅನ್ನವನ್ನು ಬಿಸಿ ಮಾಡುವುದರಿಂದ ಯಾವ ರೋಗಗಳು ಬರುತ್ತವೆ? ಎ. ಕ್ಯಾನ್ಸರ್, ಬಿ. ಅತಿಸಾರ, ಸಿ. ಕೀಲ್ನೋವು, ಡಿ. ಮಧುಮೇಹ. ಉತ್ತರ ಬಿ. ಅತಿಸಾರ. 16ನೇ ಪ್ರಶ್ನೆ, ಯಾವ ಹಣ್ಣು ಜನರ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ? ಎ. ಬಾಳೆಹಣ್ಣು, ಬಿ. ಸೇಬು, ಸಿ. ಕಲ್ಲಂಗಡಿ,
ಡಿ ನಿಂಬೆ. ಉತ್ತರ ಎ ಬಾಳೆಹಣ್ಣು. 17ನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಹಣ್ಣಿನ ಹೆಸರೇನು? ಎ ಹಲಸು, ಬಿ ಕಲ್ಲಂಗಡಿ, ಸಿ ತೆಂಗಿನಕಾಯಿ, ಡಿ ಕ್ಯಾರೆಟ್ಗಳು. ಉತ್ತರ ಎ ಹಲಸಿನ ಹಣ್ಣು. 18ನೇ ಪ್ರಶ್ನೆ, ನಾವು ಪ್ರತಿದಿನ ಎಷ್ಟು ಲೀಟರ್ ನೀರು ಕುಡಿಯಬೇಕು? ಎ 3ರಿಂದ 4 ಲೀಟರ್, ಬಿ 5ರಿಂದ 6 ಲೀಟರ್, ಸಿ 8ರಿಂದ 9 ಲೀಟರ್, ಡಿ 12ರಿಂದ 14 ಲೀಟರ್. ಉತ್ತರ ಎ 3ರಿಂದ 4 ಲೀಟರ್. 19ನೇ ಪ್ರಶ್ನೆ, ಆನೆಯನ್ನು ಕೊಂದರೆ ಮರಣದಂಡನೆ ಯಾವ ದೇಶದಲ್ಲಿದೆ? ಎ ಜಪಾನಿನಲ್ಲಿ, ಬಿ ಶ್ರೀಲಂಕಾದಲ್ಲಿ, ಸಿ ಭಾರತದಲ್ಲಿ, ಡಿ ಭೂತಾನ್ನಲ್ಲಿ. ಉತ್ತರ ಬಿ ಶ್ರೀಲಂಕಾದಲ್ಲಿ. 20ನೇ ಪ್ರಶ್ನೆ, ಯಾವ ಪಕ್ಷಿಯನ್ನು ಪ್ರಕೃತಿ ಹೆಲಿಕಾಪ್ಟರ್ ಎಂದು ಕರೆಯಲಾಗುತ್ತದೆ? ಎ ಪಾರಿವಾಳ, ಬಿ ಹಮ್ಮಿಂಗ್ ಬರ್ಡ್, ಸಿ ಹದ್ದು, ಡಿ ಕಾಗೆ. ಉತ್ತರ ಬಿ ಹಮ್ಮಿಂಗ್ ಬರ್ಡ್. ಮೊದಲನೇ ಪ್ರಶ್ನೆ, ಹೊಟ್ಟೆ ನೋವನ್ನು ತ್ವರಿತವಾಗಿ ನಿವಾರಿಸುವುದು ಯಾವುದು? ಎ ಹಾಲು, ಬಿ ಮಜ್ಜಿಗೆ, ಸಿ ಮೆಣಸು, ಡಿ ನಿಂಬೆ ರಸ. ಉತ್ತರ ಡಿ ನಿಂಬೆ ರಸ. ಹೊಟ್ಟೆಯ ಕೊಬ್ಬನ್ನು ಕಡಿಮೆ ಮಾಡಿಕೊಳ್ಳಲು ಯಾವ ಹಣ್ಣುಗಳನ್ನು ತಿನ್ನಬೇಕು? ಎ ಪಪ್ಪಾಯಿ, ಬಿ ಪೈನಾಪಲ್, ಸಿ ಬಾಳೆಹಣ್ಣು, ಡಿ ಪೇರಳೆಹಣ್ಣು. ಉತ್ತರ ಬಿ ಪೈನಾಪಲ್ ಹಣ್ಣು. ಯಾವ ಸಮಸ್ಯೆ ಇರುವವರು ಮೊಸರು ತಿನ್ನಬಾರದು? ಎ ಬಿಪಿ, ಬಿ ಕಿಡ್ನಿ ಸಮಸ್ಯೆ, ಸಿ ಉಬ್ಬಸ, ಡಿ ಮಧುಮೇಹ. ಉತ್ತರ ಬಿ ಕಿಡ್ನಿ ಸಮಸ್ಯೆ. ಕೆಮ್ಮು ತ್ವರಿತವಾಗಿ ಉಪಶಮನ ಯಾವುದರಿಂದ ಆಗುತ್ತದೆ? ಎ ಮೆಣಸು, ಬಿ ಲವಂಗಗಳು, ಸಿ ಏಲಕ್ಕಿ, ಡಿ ಅಜ್ವಾನ. ಉತ್ತರ ಡಿ ಅಜ್ವಾನ. ತೂಕ ಇಳಿಸಿಕೊಳ್ಳಲು ಯಾವ ಮಾಂಸವನ್ನು ತಿನ್ನಬೇಕು? ಎ ಮೇಕೆ, ಬಿ ಹಂದಿ, ಸಿ ಮೀನು, ಡಿ ನಾಟಿ ಕೋಳಿ. ಉತ್ತರ ಡಿ ನಾಟಿ ಕೋಳಿ. ಯಾವ ಹಣ್ಣನ್ನು ತಿನ್ನುವುದರಿಂದ ಹಲ್ಲುಗಳು ಸ್ವಚ್ಛವಾಗುತ್ತವೆ? ಎ ಸೇಬುಹಣ್ಣು, ಬಿ ಬ್ಲೂಬೆರ್ರಿ, ಸಿ ಪಪ್ಪಾಯಿ, ಡಿ ಕಿವಿ ಹಣ್ಣು. ಉತ್ತರ ಎ ಸೇಬುಹಣ್ಣು. ಹೆಚ್ಚು ಟೀ ಕುಡಿಯುವುದರಿಂದ ಯಾವ ರೋಗ ಉಂಟಾಗುತ್ತದೆ? ಎ ಸಕ್ಕರೆ ಕಾಯಿಲೆ, ಬಿ ಆಯಾಸ, ಸಿ ಮಲೇರಿಯಾ, ಡಿ ಸಿಡುಬು. ಉತ್ತರ ಬಿ ಆಯಾಸ. ಕಿಡ್ನಿ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಯಬೇಕು? ಎ 7 ಲೀಟರ್, ಬಿ 4 ಲೀಟರ್, ಸಿ 3.7 ಲೀಟರ್, ಡಿ 5 ಲೀಟರ್. ಉತ್ತರ ಸಿ 3.7 ಲೀಟರ್. ತಲೆನೋವು ಕಡಿಮೆ ಮಾಡುವ ಆಹಾರ ಪದಾರ್ಥಗಳು ಯಾವುವು? ಎ ನಿಂಬೆಹಣ್ಣು, ಬಿ ಜೀರಿಗೆ, ಸಿ ಕೊತ್ತಂಬರಿ ಸೊಪ್ಪು, ಡಿ ಶುಂಠಿ. ಉತ್ತರ ಡಿ ಶುಂಠಿ. ಯಾವ ದೇಶದಲ್ಲಿ 2ಕ್ಕಿಂತ ಹೆಚ್ಚು ಮಕ್ಕಳಿರುವವರಿಗೆ ಸರ್ಕಾರಿ ಕೆಲಸವಿಲ್ಲ? ಎ ಚೀನಾ, ಬಿ ಕಾಂಗೋ, ಸಿ ಭಾರತ, ಡಿ ನೇಪಾಳ. ಉತ್ತರ ಎ ಚೀನಾ. ಉತ್ತರ ಮೇಲಿನ ಎಲ್ಲವೂ